ಹಾಯ್ ಫ್ರೆಂಡ್ಸ್, ನಾವು ಇಂದಿನ ವ್ಲಾಗಲ್ಲಿ ಹೇಳ್ದಾಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೆ ಅಲ್ವಾ. ನಮ್ಮ ಲಡ್ಡು ಮಾದು ತೊಟ್ಲು ಶಾಸ್ತ್ರ ಇರೋದ್ರಿಂದ ನಾವೆಲ್ಲ ಧರ್ಮಸ್ಥಳಕ್ಕೆ ಅಂತ ಬಂದಿದ್ದೀವಿ. ಈಗಷ್ಟೇ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ಎಲ್ಲರೂ ಬಸ್ಸಿಂದ ಇಳಿತಾ ಇದ್ದಾರೆ. ಇವಾಗ ಧರ್ಮಸ್ಥಳಕ್ಕೆ ರೀಚ್ ಆಗೋದೇ ತುಂಬ ಲೇಟ್ ಆಯಿತು. ನಾವು ಮಧ್ಯಾಹ್ನ ಅಲ್ಲಿ ಮನೆಯಿಂದ ಬಿಟ್ಟಿದ್ದೇನೆ 12:20 ಧರ್ಮಸ್ಥಳಕ್ಕೆ ರೀಚ್ ಆಗೋ ಅಷ್ಟರಲ್ಲಿ 6:15 ಆಗಿತ್ತು. ಇವಾಗೆಲ್ಲ ಇಳ್ಕೊಂಡು ಅವ್ರದ್ದು ಲಗೇಜ್ ಎಲ್ಲ ಎತ್ಕೊಂಡು 2 ರೂಮ್ ಮಾಡಿದ್ದಾರೆ ದೊಡ್ಡದು. ಅಲ್ಲಿಗೆ ಹೋಗಿ ಫಸ್ಟ್ ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ. ನೋಡ್ತಾ ಇರ್ಬೋದು, ಎಲ್ಲರೂ ಲಡ್ಡುನ ಮಾತಾಡಿಸ್ತಾ ಇದ್ದಾರೆ. ಯಾಕಂದರೆ ಬಸ್ ಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡೋದ್ರ ಮೇಲೆ ಇದ್ದರು. ಅವಳನ್ನ ಮಾತಾಡಿಸ್ತಾ ಇದ್ವಿ, ಅಂದರೆ ಅಷ್ಟಾಗಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಲ್ಲ, ಅಷ್ಟಾಗಿ ಯಾರು ಮಾತಾಡಿಸ್ತಾ ಇರಲಿಲ್ಲ. ಅದಕ್ಕೆ ಕೆಳಗಡೆ ಬಂದ ತಕ್ಷಣ ಎಲ್ಲರೂ ಲಡ್ಡು 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 ಅಂತ ಮಾತಾಡಿಸ್ತಿದ್ದಾರೆ. ಅವಳು ಎಲ್ಲೋ ಬಂದುಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾಳೆ. ಬನ್ನಿ ಇವಾಗ ರೂಮ್ಗೆ ಹೋಗೋಣ. ನೋಡಿ, ಎಲ್ಲ ಹೋಗ್ತಾ ಇದ್ದೀವಿ ರೂಮ್ಗೆ ಹೋಗ್ಬೇಕಂತ. ಎಲ್ಲ ಅವ್ರವ್ರದ್ದು ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ, ಮುಂದೆ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು. ಇವಾಗ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಾದ್ಮೇಲೆ ಊಟ ಮಾಡೋಣ ಅಂತ ಊಟದ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ದಾರಿಲಿ ಲಡ್ಡುನ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ಊಟ ಮಾಡ್ಕೊಂಡು ಬಂದು ನಿಮ್ಗೆ ಸಿಗ್ತೀನಿ. ನೋಡ್ಬೋದು, ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಲಡ್ಡು ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ಅದನ್ನೆಲ್ಲ ಇಗ್ನೋರ್ ಮಾಡಿ. ಓಕೆನಾ? ಬರ್ತಾ ಇದ್ದಾರೆ, ಕಾಣಲ್ಲ. ವಸಂತಿ ಚಿಕ್ಕಿ ಬನ್ನಿ. ಲಡ್ಡು ಬಾಯ್ ಬಾಯ್. ಎಲ್ಲಿಗೆ ಹೋಗ್ತಾ ಇದೀವಿ ಈಗ? ದೇವಸ್ಥಾನಕ್ಕೆ ತಿನ್ನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ದಿನಗೆ ಊಟಕ್ಕೆ ಹೋಗ್ತಾ ಇದೀವಿ ನಾವೀಗ ದೇವಸ್ಥಾನದಲ್ಲಿ. ಯಪ್ಪ, ಹೆಂಗಿತ್ತು ಬಸ್ಸಲ್ಲಿ ಬಂದಿದ್ದು? ಸೂಪರ್ ಯಪ್ಪ. ಅಲ್ಲಿಯವ್ರು ಕೂತ್ಬಿಟ್ಟವ್ರೆ ಅವರು ಅಂತ ಹೋಗ್ತಾ ಇದ್ದಾರೆ. ಎದ್ರಿಕತ್ತವಂತ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ರೂಮ್ಗೆ. ಇವರು ಫೋಟೋ ಶೂಟ್ ಮಾಡಿಸ್ಕೊಂಡು ಬರ್ತೀವಿ ನಾವು ಅಂತಂದ್ಬಿಟ್ಟು ಹೊರಗಡೆ ಬಂದು, ರೂಮಿಂದ ಹೊರಗಡೆ ಬಂದು ಅಲ್ಲಿ ಪಾರ್ಕಿಂಗ್ ಹತ್ರ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ಪಾಪ ಲಡ್ಡು ಅಳ್ತಾ ಇದ್ಲು, ಯಾಕೋ ಗೊತ್ತಿಲ್ಲ. ಅದಕ್ಕೆ ನಾನು ಹೋಗಲಿಲ್ಲ, ರೂಮಲ್ಲೇ ಇದ್ದೆ. ಅವಳ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದೆ. ಇವರೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತರಲೆ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದರು. ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅನ್ನೋದನ್ನ ಮುಂದೆ ಹಾಕಿದ್ದೀನಿ. ನೋಡ್ಬಿಟ್ಟು ಫೋಟೋಸ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಫೋಟೋಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನನಗೆ ನೋಡಿ, ಎಲ್ಲರೂ ಮಲ್ಕೊಂಡಿದ್ದಾರೆ. ಇನ್ನೇನು ನಾವು ಮಲ್ಕೊಳ್ಳೋಣ ಅಂದರೆ ನಮ್ಮ ಲಡ್ಡು ಇವಾಗ ಎದ್ದು ಆಟ ಆಡ್ತಾ ಇದ್ದಾಳೆ. ಇವಳನ್ನ ಆಟ ಆಡಿಸ್ಬೇಕಂತೆ. ಇವಾಗ ಮಲ್ಕೋತಾ ಇಲ್ಲ ಅವಳು. ನೋಡಿ ಮುಂದೆ ಯಾವ್ಯಾವ ಥರ ಮಾತಾಡ್ತಾಳೆ ಅಂತ ನೋಡಿ ನೀವೇ. ಪಾಪ ಮಾತಾಡ್ತಾನೆ ನೋಡ್ಕೊಂಡು ಮಾತಾಡ್ತಾರೆ. ತಾತ ಅವಾಗಿದ್ದು ಹಂಗೆ ಕರೀತೆ ತಾತ ತಾತ ಅಂತ. ತಾತ ಬಸ್ ಮಾಡಿದ್ದಾನೆ. ಕುಂಡ್ರೆ ಏನು ಕುಡಿತೀನಿ ನಿಮ್ಮ ತಾತ? ಲಡ್ಡು ಹೆಂಗೆ
ಓ ಬಾಯ್ ಮಾತಾಡ್ಸು ನನ್ನ ಅಂತ ಸಾಕು ಸಾಕು ಈಗ ಇನ್ನೆಲ್ಲ ಮಲಗಿದ್ದಾರೆ. ಅಲ್ಲೊಬ್ರು ಇಲ್ಲೊಬ್ರು. ಇಷ್ಟು ದೊಡ್ಡ ಹಾಲಿದು. ಈ ಕಡೆ ಒಂದು ದೊಡ್ಡ ಹಾಲಿದೆ, ಈ ಕಡೆ ಒಂದು ದೊಡ್ಡ ಹಾಲಿದೆ. ದೊಡ್ಡದೊಂದು ಸಿಕ್ತೆ. ಈ ಕಡೆ ಲಗೇಜ್ ಇಟ್ಕೊಳಕ್ಕೆ ಕೊಡ್ತಿದ್ದಾರೆ. ಎಷ್ಟು ಅಂತ ಗೊತ್ತಿಲ್ಲ, ಇದು ರೈಟ್ ಬಂದು ಗೊತ್ತಿಲ್ಲ. ಎಲ್ಲ ಒಂದು ಬಸ್ಸಿನ ಜನ ಆರಾಮಾಗಿ ಮನಿಕೋಬೋದು. ನೋಡ್ಬೋದು ಇವಾಗ ಬೆಳಿಗ್ಗೆ ಆಗಿದೆ, ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಇವತ್ತು ತೊಟ್ಲು ಶಾಸ್ತ್ರ ಇರೋದ್ರಿಂದ ಎಲ್ಲರೂ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ನಮ್ಮ ಲಡ್ಡುಗೆ ರೆಡಿ ಮಾಡಿ, ನಮ್ಮ ರಿಲೇಟಿವ್ಸ್ ಎಲ್ಲ ಲಡ್ಡುಗೆ ರಿಂಗ್ ತಂದಿದ್ದಾರೆ. ಅದೆಲ್ಲ ಪಾಪ ಅವ್ಳದು ಪುಟ್ ಬೆರಳಲ್ವ, ಅದಕ್ಕೆ ಅದು ಆಗಲ್ವಲ್ಲ, ಅದಕ್ಕೆ ಎಲ್ಲರೂ ದಾರ ಸುತ್ತುತ್ತಾ ಇದ್ದಾರೆ. ಅದಕ್ಕೆ ರಿಂಗಿಗೆಲ್ಲ ಬೀಳಬಾರ್ದು ಅಂತ. ತೊಟ್ಲು ಶಾಸ್ತ್ರ ಹೇಗಿತ್ತು ವೀಡಿಯೋನೆಲ್ಲ ಮುಂದೆ ನೋಡಿ, ಓಕೆನಾ? ನಾವೆಲ್ಲ ತೋರ್ಸು ಬಾರೆ ನೀನ್ ಈ ಕಡೆ ಲೇ, ಅಲ್ಲಿ ನಿಂತ್ಕೊಳ್ಳಿ, ವಿಡಿಯೋ ಮಾಡ್ತೀನಿ. ಇವಾಗ ತೊಟ್ಲು ಕಟ್ಟಿಸ್ಬೇಕು ಲಡ್ಡುಗೆ. ಅದಕ್ಕೋಸ್ಕರ ನಮ್ಮ ರೂಮಿಂದ ಅವ್ರ ರೂಮ್ಗೆ ಹೋಗಿ ತೊಟ್ಲು ಕಟ್ಟಬೇಕು. ಅವ್ರ ರೂಮಿಂದ ದೂರ ಇಲ್ಲ, ಪಕ್ಕದಲ್ಲೇ ಇರೋದು. ಅದಕ್ಕೆ ಅವ್ರ ರೂಮ್ಗೆ ಹೋಗ್ಬೇಕು ಅಂತ ಎಲ್ಲ ತೊಟ್ಲೆಲ್ಲ ತೊಗೊಂಡು ಲಡ್ಡುನ ಕರ್ಕೊಂಡು ಹೋಗ್ತಾಯಿದ್ವಿ. ಪಾಪ ಯಾಕೋ ಲಡ್ಡು ತುಂಬ ಅವಳು ನಿದ್ದೆ ಬಂದ್ಬಿಟ್ಟಿತ್ತು, ಅದಕ್ಕೋಸ್ಕರ ತುಂಬ ಅಳ್ತಾಯಿದ್ಲು. ಆ ಡ್ರೆಸ್ ತುಂಬ ಹೊತ್ತು ಹಾಕಿಸ್ಕೊಳ್ಳೇ ಇಲ್ಲ ಅವಳು, ಬಿಚ್ಚಾಕ್ಬಿಟ್ಟೆ. ಅವಳು ತೊಟ್ಲು ಹಾಕಿ ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಪಾಪ ಡ್ರೆಸ್ ಬಿಚ್ಚಿಬಿಟ್ಟೆ. ಅವಳಿಗೆ ತುಂಬ ಅಳ್ತಾಯಿದ್ಲು, ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೆ ಅಳ್ತಾಯಿದ್ಲು ಅವಳು.
ಅಲ್ಲಿ ಹೋಗಿ ಒಳಗೆ ಬಿದ್ರೋಣ. ಹಾಯ್ ಫ್ರೆಂಡ್ಸ್, ನಾವು ಇವಾಗಷ್ಟೇ ಕುಕ್ಕೆಗೆ ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದು 4:30 ಆಗಿರ್ಬೋದು ಅಷ್ಟೇ. ಕುಕ್ಕೆಗೆ ದೇವಸ್ಥಾನದ ಮುಂದೆ ಹೋದ್ವಿ ಅಷ್ಟೇ. ಅಷ್ಟಕ್ಕೇ ತುಂಬ ಜೋರಾಗಿ ಮಳೆ ಬಂತು. ಅಷ್ಟಕ್ಕೆ ಪಾಪ ಊಟಕ್ಕೆ ಹೋದ್ವಿ. ಕ್ಲೋಸ್ ಆಗಿತ್ತು ದೇವಸ್ಥಾನ, ಅದಕ್ಕೆ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ. ಊಟ ಮಾತ್ರ ಸೂಪರಾಗಿತ್ತು, ಚೆನ್ನಾಗಿತ್ತು ಊಟ ಮಾತ್ರ. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋದ್ವಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಲ್ಲಿದ್ದೀರಾ? ಎಲ್ಲರೂ ಎಲ್ಲ ಫ್ಯಾಮಿಲಿ ಟ್ರಿಪ್ ಬಂದ್ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಪ್ರೀತಿಯಾಗಿ ಹೋಗೋದು ಕೂಡ ವಿಡಿಯೋನೇ ಮಾಡಲ್ಲ ಅಂತಿದ್ದಾಳೆ. ನೋಡಿ ಯಾಕೆ ಅಂತ ಕೇಳಿ ರೀಲ್ಸ್ ಕಳ್ಸು. ಏನಮ್ಮ ಸಾಕ ಕೊಡು, ನಾನು ಮಾಡ್ತೀನಿ. ಊಟ ಕಾಣಲ್ಲ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾಳೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.